ನನ್ನ ಗೆಟಪ್ ನೋಡೋಕೆ ಗೊತ್ತಾಗಿರುತ್ತೆ ದ್ಯಾಟ್ ಬೇಸಿಕಲಿ ಐ ಆಮ್ ಆನ್ ಅ ರೈನ್ ರೈಡು. ಸೊ ಲಾಸ್ಟ್ ಇಯರ್ ನಾನು ಕೂರ್ಗ್ ಹೋಗಿದ್ದೆ. ಸೊ ಕೂರ್ಗಲ್ಲಿ ವಿಂಟರ್ ಕೆಫೆ ಅಂತ ಇತ್ತು. ಸೊ ಲಾಸ್ಟ್ ಇಯರ್ ರೈನ್ ರೈಡ್ ಮಾಡಿದಲ್ಲಿ. ಸೊ ಈ ಸಲ ಸ್ವಲ್ಪ ಮೋರ್ ಚಾಲೆಂಜಿಂಗ್ ಮಾಡೋಣ ಅಂತ ಚಿಕ್ಕಮಂಗ್ಳೂರು ಹೋಗ್ತಾಯಿದ್ದೀನಿ. ಚಿಕ್ಕಮಂಗ್ಳೂರಲ್ಲಿ ಎಸ್ಟೇಟ್ ಕೆಫೆ ಅಂತ ಇದೆ ಒಂದು ಜಾಗ. ಸೊ ಅಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಆ ಪ್ಲೇಸ್ ವಿಸಿಟ್ ಮಾಡಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ತಿನ್ಕೊಂಡು ವಾಪಸ್ ಮೈಸೂರಿಗೆ ಹೋಗೋದಷ್ಟೇ. ಸೊ ಎನಿವೆ, ಫಸ್ಟು ನಾನು ಮೋಟೋ ಬ್ಲಾಗ್ ಸೆಟಪ್ ಹೋಗೋ ಮೊದಲು ಫಸ್ಟು ಐ ಜಸ್ಟ್ ವಾಂಟೆಡ್ ಟು ಶೋ ಯು ದ ರೈನ್ ಗೇರು. ಸೊ ಬೇಸಿಕಲಿ ನಾನು ದ ರೈನ್ ಜಾಕೆಟ್ ಹಾಕ್ತಾಯಿದ್ದೀನಿ ನೋಡಿ. ಸೊ ಇದು ಬೇಸಿಕಲಿ ಆಕ್ಸರ್ ಜೊತೆನೇ ಬಂದಿತ್ತು. ಸೊ ಅದನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ರೈನ್ ಪ್ಯಾಂಟ್ ಬಂದುಬಿಟ್ಟು ವೈಟ್ ಎರಾದು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಲೈಟ್ ವೆಯ್ಟ್ ಇದೆ ವೈಟ್ ಎರಾದು ರೈನ್ ಪ್ಯಾಂಟು. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಚೆನ್ನಾಗಿದೆ. ಒಳಗಡೆ ನಿಮ್ಗೆ ಗೊತ್ತಿರೋಂಗೆ ನನಗೆ ಯಾವಾಗಲೂ ಐ ಆಮ್ ಯೂಸಿಂಗ್ ದ ರೈಡಿಂಗ್ ಜರ್ಸಿ ಹಾಗೂ ದ ರೈಡಿಂಗ್ ಜೀನ್ಸ್ ಹಾಕ್ತಾಯಿದ್ದೀನಿ. ಸೊ ಎನಿವೆ, ನಾನು ಲಗೇಜ್ ಸೆಟಪ್ಗೆ ಇವಾಗ ಬರೋಣ. ಸೊ ಲಗೇಜ್ ನಾನು ಈ ಸಲ ಆ್ಯಕ್ಚುಲಿ ಐ ಆಮ್ ಕ್ಯಾರಿಂಗ್ ದ ವೈಟ್ ಇರೋದು ಪಾಟ್ 22. ಸೊ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ಆದಷ್ಟು ಲಗೇಜ್ ಕಮ್ಮಿ ಮಾಡಬೇಕಂತ ಯಾವಾಗಲೂ ನಂದು ಪ್ಲ್ಯಾನ್ ಇರೋದು. ಸೊ ಯೂಶ್ವಲಿ ನಾನು ನಿಮ್ಗೆ ಗೊತ್ತಿರೋಂಗೆ ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡ್ತೀನಿ, ದಟ್ 45 ಲೀಟರು ಸೀಕ್ ಸಫಾರಿ. ಬಟ್ ಈ ಸಲ ಬಿಕಾಸ್ ಒಂದು ಆಬ್ವಿಯಸ್ಲಿ ರೈನ್ ರೈಡ್ ಆಗಿರೋದ್ರಿಂದ ರೈನ್ ಪ್ರೊಟೆಕ್ಷನ್ ಕೊಡೋಣ ಅಂತ, ಬಿಕಾಸ್ ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆ ಒಂದು ಸ್ಟ್ರ್ಯಾಪ್ ಕಾಣ್ತಾ ಇದೆ ನೋಡಿ. ಸೊ ಈ ಸ್ಟ್ರ್ಯಾಪ್ ಬಂದುಬಿಟ್ಟು ಬೇಸಿಕಲಿ ಅದು ದ ವೈಟ್ ಎರಾ ಡ್ರೈ ಬ್ಯಾಗ್ ಇದೆ ನೋಡಿ 40 ಲೀಟ್ರ್, ಅದ್ರ ಜೊತೆ ಬರುತ್ತೆ, ಇದ್ರ ಜೊತೆ ಬರೋಲ್ಲ ಆ್ಯಕ್ಚುಲಿ. ಬಟ್ ನಾನು ಆಬ್ವಿಯಸ್ಲಿ ಈಸಿಯಾಗಿ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂತ ದಿಸ್ ಬ್ಯಾಕ್ ಪ್ಯಾಕ್ ಸ್ಟ್ರ್ಯಾಪ್ನ ಒಂದೇ ಒಂದು ಸ್ಟ್ರ್ಯಾಪು ಬೇಸಿಕಲಿ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಎನಿವೆ, ಮೋಟೋ ವ್ಲಾಗ್ ಸೆಟಪ್ಗೆ ಬರೋಣ ಆ್ಯಂಡ್ ಬಾಕಿ ಟ್ರಿಪ್ ಬಗ್ಗೆ ಆ್ಯಂಡ್ ರೈನ್ ರೈಡ್ ಬಗ್ಗೆ ಮಾತಾಡೋಣ. ಸೊ ಎಲ್ಲರಿಗೂ ಮತ್ತೊಂದು ಮೋಟೋ ಬ್ಲಾಗ್ಗೆ ಸುಸ್ವಾಗತ. ಸೊ ಆಲ್ರೆಡಿ ಟಾಪಿಕ್ ಬಗ್ಗೆ ಹೇಳಾಯಿತು. ಸೊ ಬೇಸಿಕಲಿ ಒಂದು ರೈನ್ ರೈಡ್ ಮಾಡ್ತಾಯಿದ್ದೀನಿ ಟು ಚಿಕ್ಕಮಂಗ್ಳೂರು. ಸೊ ರೈನ್ ಐನೋ ಬಂದಿಲ್ಲ ಇನ್ನೂ. ದ ರೀಸನ್ ವೈ ಐ ಆಮ್ ಶೂಟಿಂಗ್ ಇನ್ ದಿಸ್ ಬಿಸಿಲು, ಆ್ಯಕ್ಚುಲಿ ನಾನು ರೈನಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಗೇನ್ ನಿಮ್ಗೆ ಗೊತ್ತಿರೋ ಪ್ರಕಾರ ದ ಮೈಕು ಹಾಳಾಗಿಬಿಡುತ್ತೆ ಮಳೆಯಲ್ಲಿ. ಸೊ ಆ ರಿಸ್ಕ್ ತೊಗೊಳೋದು ಬೇಡ ಅಂತ ಐ ಆಮ್ ಶೂಟಿಂಗ್ ರೈಟ್ ನೌ ಇನ್ ದ ರೈನು. ಆಬ್ವಿಯಸ್ಲಿ ದ ಫುಟೇಜಸ್ ಚಿಕ್ಕಮಂಗ್ಳೂರ್ಗೆ ಹೋದಾಗ ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಒಂದು ಶಾರ್ಟ್ ಸಿನಿಮ್ಯಾಟಿಕ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈ ವಿಡಿಯೋದಲ್ಲೂ ಕೆಲವು ಸ್ನಿಪೆಟ್ ಶೇರ್ ಮಾಡ್ತೀನಿ ಆನ್ ದ ವೇ ಹೋಗಬೇಕಾದ್ರೆ. ಐ ಹೋಪ್ ಇದು ಸನ್ನಿ ಇರಲ್ಲ, ಅಲ್ಲಿ ಹೋದಾಗ ಸ್ವಲ್ಪ ಆದರೂ ಮಳೆ ಬರುತ್ತೆ. ಎನಿವೆ, ಸೊ ಎನಿವೆ ರೈನ್ ಬರುತ್ತಾ ಬರಲ್ವಾ, ರೈನ್ ರೈಡ್ ಬಗ್ಗೆ ಮಾತಾಡೋಣ. ಸೊ ನಾನು ಆಲ್ರೆಡಿ ನಂದು ಲಗೇಜ್ ಬಗ್ಗೆ ಮಾತಾಡಿದೆ ಆ್ಯಂಡ್ ರೈಡಿಂಗ್ ಗೇರ್ಸ್ ಬಗ್ಗೆ ಮಾತಾಡಾಯಿತು. ಸೊ ರೈಡಿಂಗ್ ಗೇರ್ಸಲ್ಲಿ ಒಂದು ಪಾಯಿಂಟ್ ಆ್ಯಡ್ ಆನ್ ಮಾಡೋದು ಮರ್ತೋಯ್ತು, ದಟ್ ಇಸ್ ಬೇಸಿಕಲಿ ಸೊ ಶೂಸ್ ನಾನು ಯೂಸ್ ಮಾಡ್ತೀನಿ ನೋಡಿ. ಅದು ಕ್ಲಾನ್ದು ಶೂಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ವಾಟರ್ ಪ್ರೂಫ್ ಇದೆ. ನಾನು ಆ್ಯಕ್ಚುಲಿ ರೈನ್ ಸಾಕ್ಸ್ ಆರ್ಡರ್ ಮಾಡಿದ್ದೆ, ಬಟ್ ಅದು ಆನ್ ಟೈಮಲ್ಲಿ ಬರಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಎನಿವೆ, ಅದೇ ಸಿಂಗಲ್ ಡೇ ರೌಂಡ್ ಟ್ರಿಪ್ಪಲ್ಲಿ ಐ ಡೋಂಟ್ ಥಿಂಕ್ ಇಟ್ ಮ್ಯಾಟರ್ಸ್ ಮಚ್ಚು. ವೆಟ್ ಆದರೂ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸೊ ಎನಿವೆ, ಬಟ್ ಲಾಂಗ್ ರೈಡ್ಸಲ್ಲಿ ಐ ಥಿಂಕ್ ಅವ್ರು 3-4 ಡೇಸ್ ನೀವು ರೈಡ್ ಮಾಡ್ತಾಯಿದ್ದೀರಂದರೆ ಎಸ್ ನಿಮಗೆ ರೈನ್ ಸಾಕ್ಸು ಯೂಸ್ ಮಾಡೋದು ಬೆಟರ್. ಎಸ್ಪೆಷಲಿ ನಿಮಗೆ 3-4 ಡೇಸ್ ರೈನ್ ಆಗುತ್ತೆ ಅಂದರೆ, ಬಿಕಾಸ್ ಸಾಕ್ಸು ವೆಟ್ ಆಗಿಬಿಟ್ರೆ ಒಣಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದೊಂದಾಯಿತು. ಅದು ಬಿಟ್ಟರೆ ಐ ಥಿಂಕ್ ಫೋನ್ಗೆ ಪ್ರೊಟೆಕ್ಷನ್ ನೀವು ನೋಡ್ಬೋದು. ಇದೊಂಥರ ಜುಗಾಡ್ ಅಂತಲೇ ಅಂದ್ಕೊಬಿಡಿ. ಬಿಕಾಸ್ ಕೆಲವರು ಐ ಥಿಂಕ್ ಅದೇ ಬೋಬೋದು ದ ವಾಟರ್ ಪ್ರೂಫ್ ಮೊಬೈಲ್ ಹೋಲ್ಡರ್ ಯೂಸ್ ಮಾಡ್ತಾರೆ. ಸೊ ನಾನು ಅದು ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ. ಆ್ಯಂಡ್ ಆಲ್ಸೋ ಐ ಡೋಂಟ್ ವಾಂಟೆಡ್ ಟು ಸ್ಪೆಂಡ್ ಮಚ್ಚು ಒಂದು ರೈನ್ ರೈಡ್ಗೋಸ್ಕರ. ಅಗೇನ್ ಮಳೆ ತುಂಬ ಜೋರಾಗಿ ಬಂದರೆ ಮಾತ್ರ ಇದು ನೀವು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಬೇಸಿಕಲಿ ಇದು ಸ್ಕೂಟರ್ಗೆ ಮೊಬೈಲ್ ಹೋಲ್ಡರ್ ಇದು. ಸೊ ಇದು ವಾಟರ್ ರೆಸಿಸ್ಟೆಂಟ್ ಇದೆ, ವಾಟರ್ ಪ್ರೂಫ್ ಇಲ್ಲ. ಬಟ್ ಇದನ್ನ ವಾಟರ್ ಪ್ರೂಫ್ ಮಾಡೋಕ್ಕೆ ನನ್ನ ಹತ್ರ ಒಂದು ವಾಟರ್ ಪ್ರೂಫ್ ಪೌಚ್ ಇದೆ. ಇದ್ರ ಒಳಗಡೆ ಒಂದು ಪೌಚ್ ಇದೆ ಆ್ಯಕ್ಚುಲಿ. ಇನ್ ಕೇಸ್ ಮಳೆ ಬಂದರೆ ಅದರೊಳಗಡೆ ಹಾಕ್ತೀನಿ ನಾನು. ಸೊ ಸದ್ಯಕ್ಕಂತೂ ಬಿಸಿಲಿದೆ, ಮಳೆ ಬರಲಿ ಅಂತ ಬೇಡ್ಕೊಡ್ತಾಯಿದ್ದೀನಿ ನಾನು. ಎನಿವೆ, ಸೊ ಫಸ್ಟು ನಾನು ರೈನ್ ಬಗ್ಗೆ ಅವ್ರ ರೈನ್ ರೈಡ್ ಬಗ್ಗೆ ಮಾತಾಡೋ ಮೊದಲು ಐ ಥಿಂಕ್ ಕ್ಯಾಮ್ರಾ ಆಸ್ಪೆಕ್ಟ್ ಬಗ್ಗೆ ಬಂದ್ಬಿಡೋಣ. ಆ್ಯಂಡ್ ಯಾವ ಥರ ನೀವು ಶೂಟ್ ಮಾಡಬೇಕು ಇಂದ ರೈನ್ ರೈಡ್ ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಸೊ ರೈಟ್ ನಾವು ನೀವು ನೋಡ್ಬೋದು ಸನ್ನಿ ಇದೆ. ಸೊ ದಿಸ್ ಇಸ್ ದ ಆ್ಯಕ್ಚುಲಿ ವೆರಿ ಗುಡ್ ಟೈಮ್ ಫಾರ್ ಕ್ಯಾಮ್ರಾ ಗೈಸು ನಮ್ಮ ಥರ ಮೋಟೋ ಬ್ಲಾಗಿಂಗ್ಗೆ. ಸಖತ್ತಾಗಿ ನಿಮಗೆ ಕಲರ್ ಸಖತ್ತಾಗಿ ಬರುತ್ತೆ ಆ್ಯಕ್ಚುಲಿ. ರೈನ್ ಬಂದಾಗ ಐ ನೋ ರೈನ್ ಇಸ್ ಅ ವೆರಿ ಸ್ಪೆಷಲ್ ಈವೆಂಟು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ದ ಪ್ರಾಬ್ಲಮ್ ಇಸ್ ದ್ಯಾಟ್ ನಿಮಗೆ ಲೈಟ್ ಸ್ವಲ್ಪ ಡಿಮ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಮುಖ ಸ್ವಲ್ಪ ಡಾರ್ಕ್ ಇದೆ ಅಂದರೆ ನಂತರ ಇಟ್ ವುಡ್ ನಾಟ್ ಅಪಿಯರ್ ವೆಲ್. ಗ್ರೀನರಿ ಸ್ವಲ್ಪ ಚೆನ್ನಾಗಿ ಗ್ರೀನಾಗಿ ಕಾಣುತ್ತೆ. ಇವಾಗ ಈ ಗ್ರೀನರಿ ಯಾವ ಥರ ಕಾಣ್ತಾ ಇದೆ ನೋಡಿ, ಇನ್ನೂ ಗ್ರೀನಾಗಿ ಫೀಲ್ ಆಗುತ್ತೆ ಇದು. ಆ್ಯಂಡ್ ಅಟ್ಮಾಸ್ಫಿಯರ್ ಒಂಥರ ಐ ವುಡ್ ಸೇ ಒಂಥರ
ಡಲ್ ಆಗಿರುತ್ತೆ ಓವರಾಲು. ಸೊ ನೀವು ಪೋಸ್ಟ್ ಪ್ರೊಡಕ್ಷನಲ್ಲಿ ಸಾಕಷ್ಟು ವರ್ಕ್ ಮಾಡಬೇಕಾಗುತ್ತೆ ತುಂಬಾ ರೈನ್ ರೈಡಲ್ಲಿ. ಬಟ್ ಅಗೇನ್ ಅದಕ್ಕೋಸ್ಕರ ನೀವು ರೈನ್ ರೈಡ್ನ ಕ್ಯಾಪ್ಚರ್ ಮಾಡೋಕ್ಕೆ ಅವಾಯ್ಡ್ ಮಾಡಬೇಡಿ, ಬಿಕಾಸ್ ರೈನ್ ರೈಡ್ ಇಸ್ ವೆರಿ ಸ್ಪೆಷಲ್ ರೈಡು. ಪೋಸ್ಟ್ ಪ್ರೊಡಕ್ಷನಲ್ಲಿ ನೀವು ಕಲರ್ ಗ್ರೇಡಿಂಗು, ಬ್ರೈಟ್ನೆಸ್ಸು ಅದೆಲ್ಲ ಇಂಪ್ರೂವ್ ಮಾಡಿಬಿಟ್ಟು ಚೆನ್ನಾಗಿ ಶೂಟ್ ಮಾಡಿ. ದಟ್ ಇಸ್ ವಾಟ್ ಐ ವುಡ್ ಸಜೆಸ್ಟು. ಎನಿವೆ, ಶೂಟ್ ಯಾವುದ್ರಲ್ಲಿ ಮಾಡಬೇಕು ಅಂತ ಕೇಳೋದಾದರೆ ಆಬ್ವಿಯಸ್ಲಿ ನೀವು ಆದಷ್ಟು ವಾಟರ್ ಪ್ರೂಫ್ ಕ್ಯಾಮ್ರಾಸೇ ಯೂಸ್ ಮಾಡಿ. ಸೊ ನಾನು ಇವಾಗ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೆಕೆಂಡರಿ ಕ್ಯಾಮ್ರಾ ಆಗಿ ನಾನು ದ 360 ಡಿಗ್ರಿ ಕ್ಯಾಮ್ರಾ ಫ್ರಮ್ ದ DJI Osmo 360 ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯು ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ. ಬಟ್ ಸೊ ನನ್ನ ಒಪಿನಿಯನ್ ಆ್ಯಕ್ಷನ್ ಕ್ಯಾಮ್ರಾ ಬೆಸ್ಟು. ನಿಮ್ಮ ಹತ್ರ ಆ್ಯಕ್ಷನ್ ಕ್ಯಾಮ್ರಾ ಒಂದಿದ್ರೆ ಸಾಕು, ಅದರಲ್ಲೇ ಎಲ್ಲ ಶೂಟ್ ಮಾಡ್ಬೋದು. ಐನೋ ನೀವು ಕ್ವಾಲಿಟಿ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋದರೆ, ಲೈಕ್ ನಿಮ್ಮ ಹತ್ರ ಲೈಕ್ DSLR ಆರ್ ಮಿರರ್ಲೆಸ್ ಕ್ಯಾಮ್ರಾ ಇದೆ, ಅದ್ರಲ್ಲಿ ಶೂಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ Pocket 3ನ. ಇಟ್ಸ್ ನಾಟ್ ಅ DSLR, ಬಟ್ ಒಳ್ಳೆ ಕ್ವಾಲಿಟಿ ನಿಮಗೆ ವೀಡಿಯೋ ಸಿಗುತ್ತೆ ಅದರಲ್ಲಿ. ಆಲ್ಸೋ ಫೋನ್ ಕ್ಯಾಮ್ರಾ ಆಲ್ಸೋ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಅದೂ ಕ್ವಿಕ್ ಶಾರ್ಟ್ಸ್ ತೆಗೋಕ್ಕೆ ಯೂಸ್ ಆಗುತ್ತೆ. ಅಗೇನ್ ನಿಮ್ಮ ಫೋನ್ ವಾಟರ್ ಪ್ರೂಫ್ ಇದೆ ಅಂದರೆ ಇನ್ನೂ ಒಳ್ಳೆಯದು. ಬಟ್ ಆದಷ್ಟು ನೀವು ನಿಮ್ಮದು ಏನು ಹೇಳಿ DSLR ಆರ್ ಮಿರರ್ಲೆಸ್ ಕ್ಯಾಮ್ರಾ ಆರ್ Pocket 3ನ ಕಂಪ್ಲೀಟ್ಲಿ ರೈನ್ ಸ್ಟಾಪ್ ಆದಾಗಲೇ ಯೂಸ್ ಮಾಡಿ, ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನನ್ನ ಒಪಿನಿಯನ್ ಆದಷ್ಟು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಕ್ಕೆ ನೋಡಿ. ಇಟ್ಸ್ ಓಕೆ, ಲೈಕ್ ಎಡಿಟಿಂಗಲ್ಲೇ ನೀವು ಇಂಪ್ರೂವ್ ಮಾಡ್ಬೋದು ಕಂಟೆಂಟ್ನ, ಅದೇನು ಅಷ್ಟೊಂದು ತಲೆ ಕೆಟ್ಕೊಳಕ್ಕೆ ಹೋಗ್ಬಿಡಿ. ಇಸ್ ವಾಟ್ ನಂದು ಸಜೆಷನ್ ಇರೋದು. ಇನ್ನೊಂದೇನೆಂದರೆ ರೈನ್ ಬರಬೇಕಾದ್ರೆ ಯಾವ ಟೈಮಲ್ಲಿ ಶೂಟ್ ಮಾಡಬೇಕು. ಬಿಕಾಸ್ ರೈನ್ ಒಂದೊಂದ್ಸಲಿ ಜೋರಾಗಿ ಬರುತ್ತೆ, ಒಂದೊಂದ್ಸಲಿ ನಿಂತಿರುತ್ತೆ, ಒಂದೊಂದ್ಸಲಿ ಲೈಟಾಗಿ ಬರುತ್ತೆ. ಸೊ ಅದನ್ನು ನೋಡೋದಾದರೆ ವಾಟ್ ಐ ವುಡ್ ಸಜೆಸ್ಟ್ ಯು ಇಸ್ ಜನರಲಿ I would say that rain completely stop ಆದಾಗ I would say that is the best time to shoot. ಓಕೆ, ಸ್ವಲ್ಪ ಟ್ರಾಫಿಕ್ ಇದೆ ಇಲ್ಲಿ. ಬಿಕಾಸ್ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ದ ಅಟ್ಮಾಸ್ಫಿಯರ್ ಇದೆ ನೋಡಿ, ಸಕ್ಕತ್ತಾಗಿರುತ್ತೆ. ಒಂಥರ ಟೆರಾಫಾರ್ಮ್ ಆದಂಗೆ ಆಗುತ್ತೆ ನಿಮಗೆ ಇವಾಗ ಏನು ಕಾಣ್ತಾ ಇದೆ ಅದು ಮಳೆ ಬಂದಾಗ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಸೊ ಅದು ಸಕ್ಕತ್ತಾಗಿ ಫೀಲ್ ಆಗುತ್ತೆ. ಗ್ರೀನ್ರಿ ಎಲ್ಲ ಗ್ರೀನಾಗಿ ಚೆನ್ನಾಗಿ ಕಾಣುತ್ತೆ ಅದು. ಸೊ ದ್ಯಾಟ್ ವುಡ್ ಬಿ ನೈಸು. ಸೊ ಆ ಟೈಮ್ ವೆರಿ ಚೆನ್ನಾಗಿರುತ್ತೆ. ಆ್ಯಂಡ್ ಲೈಟಾಗಿ ರೈನ್ ಬರಬೇಕಾದ್ರೂ ನಿಮಗೆ ಜಸ್ಟ್ ದ್ಯಾಟ್ ನಿಮಗೆ ರೈನ್ ಬರ್ತಾ ಇದೆ ಅಂತ ತೋರ್ಸೋಕ್ಕೆ ಅದು ಒಳ್ಳೆಯದು. ಆ ಟೈಮು ನಿಮಗೆ ಒಳ್ಳೆಯದು. ಬಟ್ ಸ್ವಲ್ಪ ಜೋರಾಗಿ ಬರ್ತಾಯಿದೆ ಮಳೆ ಅಂದರೆ ಐ ನೋ ನಿಮಗೆ ಒಳ್ಳೆ ಫೀಲ್ ಕೊಡ್ತಾ ಇರುತ್ತೆ. ಬಟ್ ಐ ವುಡ್ ಸಜೆಸ್ಟ್ ಯು ನಾಟ್ ಟು ಯೂಸ್ ಐ ವುಡ್ ಸೇ ಯುವರ್ ಕ್ಯಾಮ್ರಾಸ್ ಡ್ಯೂರಿಂಗ್ ದಟ್, ಬಿಕಾಸ್ ಕಂಪ್ಲೀಟ್ಲಿ ವಾಶ್ ಔಟ್ ಆಗಿಬಿಡುತ್ತೆ. ದಟ್ ಇಸ್ ವಾಟ್ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ. ಚೆನ್ನಾಗಿ ಬರೋದೇ ಇಲ್ಲ ನಿಮಗೆ. ಎಸ್, ನಿಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಲೆನ್ಸ್ ಇರುತ್ತೆ ನೋಡಿ, ಅದ್ರ ಮೇಲೆ ಸರಿಯಾಗಿ ಕಾಣಲ್ಲ ಅನ್ಫಾರ್ಚುನೇಟ್ಲಿ. ಸೊ ನನ್ನ ಸಜೆಷನ್ ಇರೋದು ಜೋರಾಗಿ ಮಳೆ ಬರಬೇಕಾದ್ರೆ ಶೂಟ್ ಮಾಡಿಬಿಡಿ ಅಂತ. ಸೊ ಇಷ್ಟೇ ಇರೋದು ಕ್ಯಾಮ್ರಾ ಬಗ್ಗೆ. ನಾವು ಲೆಟ್ಸ್ ಕಮ್ ಟು ದ ಮೇನ್ ಪಾರ್ಟ್, ದಟ್ ಈಸ್ ರೈನ್ ರೈಡಿಂಗ್. ಓಕೆನಾ? ಸೊ ರೈನ್ ರೈಡಿಂಗ್ ಬಗ್ಗೆ ಲಾಟ್ ಆಫ್ ಒಪಿನಿಯನ್ಸ್ ಇದೆ ಸಾಕಷ್ಟು ಜನರಲ್ಲಿ. ಬೈಕರ್ಸ್ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತಾರೆ, ಬಿಕಾಸ್ ರೈನಿ ಸೀಸನು ಐ ಥಿಂಕ್ 2 or 3 months ಇರುತ್ತೆ ನಿಮಗೆ ಇನ್ ಇಯರು. ಸೊ ವೆಯ್ಟ್ ಮಾಡ್ತಾ ಇರ್ತಾರೆ ಅದನ್ನ ಮಾಡೋಕ್ಕೆ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಫಸ್ಟು ಆಬ್ವಿಯಸ್ಲಿ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ದ್ಯಾಟ್ ಸಾಕಷ್ಟು ಜನ ಭಯ ಪಡ್ತಾರೆ ರೈನ್ ರೈಡ್ ಮಾಡೋಕ್ಕೆ, ಬಿಕಾಸ್ ಫಿಯರ್ ಇದೆ. ಸೊ ಅದ್ರ ಬಗ್ಗೆ ಫಿಯರ್ ಪಡಬಾರ್ದಾ, ಡೇಂಜರಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಮಾತಾಡೋದಾದರೆ ಐ ವುಡ್ ಸೇ ರೈನ್ ರೈಡು ನನಗಂತೂ ನೈಟ್ ರೈಡ್ಗಿಂತ ಸೇಫ್ ಅಂತಲೇ ಹೇಳ್ತೀನಿ ನಾನು. ಐ ವುಡ್ ಸೇ ನೈಟ್ ರೈಡು ಸಿಟಿಯಲ್ಲಿ ಮಾಡೋದು ಸೇಫು, ಬಟ್ ಹೈವೇಸಲ್ಲೆಲ್ಲ ನೈಟ್ ರೈಡ್ ಮಾಡೋದು ತುಂಬ ಡೇಂಜರಸ್ ಅಂತ ಫೀಲ್ ಆಗುತ್ತೆ. ರೈನ್ ರೈಡ್ ನನ್ನ ಪ್ರಕಾರ ಲೈಟಾಗಿ ರೈನ್ ಬರ್ತಾ ಇದೆ ಅಂದರೆ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ತುಂಬ ಜಾಸ್ತಿ ಜೋರಾಗಿ ರೈನ್ ಬರ್ತಾ ಇದೆ, ಯೆಲ್ಲೋ ಅಲರ್ಟು, ರೆಡ್ ಅಲರ್ಟ್ ಎಲ್ಲ ಇದೆ ಅಂದರೆ ಆವಾಗ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ. ದಟ್ ಇಸ್ ವಾಟ್ ಐ ವುಡ್ ಸಜೆಸ್ಟು. ಸೊ ರೈನ್ ರೈಡು ಆಲ್ಮೋಸ್ಟ್ ಸೇಫು. ದ ಓನ್ಲಿ ಡಿಫ್ರೆನ್ಸ್ ಏನಿರುತ್ತೆ ರೈನ್ ರೈಡಲ್ಲಿ ಅಂದರೆ ನಿಮಗೆ ಬೇಸಿಕಲಿ ಒಂದು ಆಬ್ವಿಯಸ್ಲಿ ವಿಷನ್ ಸ್ವಲ್ಪ ಇಂಪೇರ್ಡ್ ಆಗಿರುತ್ತೆ, ಬಿಕಾಸ್ ಆಬ್ವಿಯಸ್ಲಿ ಮಳೆ ಬರ್ತಾ ಇರುತ್ತೆ, ಕಣ್ಣು ಮುಂದೆ ಬೀಳ್ತಾ ಇರುತ್ತೆ, ಸೊ ಸರಿಯಾಗಿ ಕಾಣಲ್ಲ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ರೋಡಲ್ಲಿ ಸ್ವಲ್ಪ ಟ್ರ್ಯಾಕ್ಷನ್ ಕಮ್ಮಿ ಇರುತ್ತೆ. ಓಕೆನಾ? ಸೊ ದಟ್ ಇಸ್ ದ ಓನ್ಲಿ ಡಿಫ್ರೆನ್ಸು. ಸೊ ಟ್ರ್ಯಾಕ್ಷನ್ ಎಷ್ಟು ಲೆವೆಲ್ ಕಮ್ಮಿ ಇರುತ್ತೆ, ತುಂಬ ಕಮ್ಮಿ ಇರುತ್ತೆ, ನಿಮ್ಮ ಗಾಡಿನೇ ಓಡಿಸೋಕ್ಕಾಗಲ್ಲ, ಆ ಥರ ಏನೂ ಇಲ್ಲ. ನಿಮಗೆ ಇಫ್ ಯು ಆರ್ ರೈಡಿಂಗ್ ಏನು ನಿಮ್ಮದು ಸ್ಪೀಡ್ ಇರುತ್ತೆ ನೋಡಿ, ಅದರದ್ದು ಒಂದು 80 to 90% ನಿಮ್ಮದು ಸ್ಪೀಡ್ ರೆಡ್ಯೂಸ್ ಮಾಡಬೇಕಾಗುತ್ತೆ. ಐ ವುಡ್ ಸೇ 70% ರೆಡ್ಯೂಸ್ ಮಾಡಿ ಸೇಫ್ಟಿಗೋಸ್ಕರ. ಸೊ ನೀವೊಂದು 90 to 100 ಗಾಡಿ ಓಡಿಸ್ತಾ ಇದ್ದೀರ ಅಂದರೆ ಐ ವುಡ್ ಸೇ ಯು ವುಡ್ ಒಂದು 70 to 80 km/h ನೀವು ಓಡಿಸ್ಬೋದು, 90 to 100 ಬದಲು. ಸೊ ಅಷ್ಟೇ ನೀವು ಸ್ಪೀಡ್ ರೆಡ್ಯೂಸ್ ಮಾಡಬೇಕು, ಅದಕ್ಕಿಂತ ಏನು ಜಾಸ್ತಿ ರೆಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸೊ ದಟ್ ಈಸ್ ಒನ್ ಥಿಂಗು. ಸೊ ಆ್ಯಂಡ್ ಆಲ್ಸೋ ನೀವು ರೈಡ್ ಮಾಡಬೇಕಾದ್ರೆ ಕಂಡೀಷನ್ನ ರೆಸ್ಪೆಕ್ಟ್ ಕೊಡಿ. ಸೊ ತುಂಬ ಜಾಸ್ತಿ ಮಳೆ ಬಂದರೆ ಅವಾಯ್ಡ್ ಮಾಡಬೇಡಿ ಕಂಪ್ಲೀಟ್ಲಿ. ಇಟ್ ಈಸ್ ಆಲ್ ಅಬೌಟ್ ರೈಡಿಂಗ್ ಇನ್ ದ ರೈನು. ನೀವು ಡೆಸ್ಟಿನೇಷನ್ ರೀಚ್ ಆಗಲೇಬೇಕು ಅಂತ ಏನೂ ಇಲ್ಲವೇ ಇಲ್ಲ. ಸೊ ರೈನಲ್ಲಿ ಸೇಫಾಗಿ ರೈಡ್ ಮಾಡ್ಬಿಟ್ಟು ವಾಪಸ್ ಬರಬೇಕಂತ ಆ ಮೆಂಟಾಲಿಟಿ ಇಟ್ಕೊಂಡು ರೈಡ್ ಮಾಡಿ ಅಷ್ಟೇ. ಸೊ ಏನೇ ನಿಮಗೆ ಪಡಲ್ಸ್ ಕಾಣ್ತಾ ಇದೆ, ತುಂಬ ಮಣ್ಣಿದೆ, ಕಂಪ್ಲೀಟ್ಲಿ ಬ್ಲಾಕ್ ಆಗಿಬಿಟ್ಟಿದೆ ರೋಡ್ ಅಂದರೆ ಅಡ್ವೆಂಚರ್ ಮಾಡೋಕ್ಕೆ ಹೋಗಬೇಡಿ ಅನ್ಲೆಸ್ ನಿಮ್ಮ ಹತ್ರ ಎಕ್ಸ್ಪಲ್ಸ್ ಇದೆ. ಎಕ್ಸ್ಪಲ್ಸ್ ಓನರ್ಸು ಐನೋ ಅಡ್ವೆಂಚರ್ ಮಾಡ್ತಾರೆ, ಬಟ್ ಎಕ್ಸ್ಪಲ್ಸ್ ಅವ್ರಿಗೂ ನಾನು ಹೇಳ್ತೀನಿ ದಟ್ ಎಸ್ ಗಾಡಿ ಆಫ್ ರೋಡೆಲ್ಲ ಮಾಡುತ್ತೆ ಚೆನ್ನಾಗಿ, ಬಟ್ ನೀರು ಒಳಗಡೆ ಹೊಟ್ಟೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಇವನು ಹುಷಾರಾಗಿರಿ, ಬಟ್ ಎಸ್ ದೇ ವಿಲ್ ಹ್ಯಾವ್ ಅ ಲಿಟಲ್ ಮೋರ್ ಲೆವರೇಜ್ ಅಂತಲೇ ಹೇಳ್ತೀನಿ ನಾನು. ಸೊ ದಟ್ ಇಸ್ ಅ ಥಿಂಗು.
ಅದು ಬಿಟ್ಟರೆ ಏನು ಸೇಫ್ಟಿ ಮೆಜರ್ಸ್ ಅಂದರೆ ಒಂದು ಆಬ್ವಿಯಸ್ಲಿ ಒಂದು ಟವೆಲ್ ಇಟ್ಕೊಂಡಿರಿ. ಆಬ್ವಿಯಸ್ಲಿ ನಿಮ್ಮದು ಕ್ಯಾಮ್ರಾ ಎಲ್ಲ ಒರ್ಸೋಕ್ಕೆ ಆ್ಯಂಡ್ ಆಲ್ಸೋ ನಿಮ್ಮದು ವೈಸರ್ ಒರ್ಸೋಕ್ಕೆ ಮೇನ್ಲಿ. ಸೊ ಅದು ಒಂದು ಟವೆಲ್ ಇಟ್ಕೊಂಡಿರಿ ಫಾರ್ ಸೇಫ್ಟಿ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ವುಡ್ ನೋಟಿಸಿ, ಏನು ಡಿಫ್ರೆನ್ಸ್ ಇಲ್ಲ ರೈನ್ ರೈಡ್ ಆ್ಯಂಡ್ ನಾರ್ಮಲ್ ರೈಡ್ಗೆ. ಆಬ್ವಿಯಸ್ಲಿ ನಾನು ಹೇಳ್ದಂಗೆ ರೈಡಿಂಗ್ ಗೇರ್ಸು ಅಕಾರ್ಡಿಂಗ್ ಟು ದ ರೈನ್ ರೈಡು ಆ್ಯಂಡ್ ಆಲ್ಸೋ ಲಗೇಜು ರೈನ್ ರೈಡ್ ಅಕಾರ್ಡಿಂಗ್ ನೀವು ಹಾಕಿ. ಅದು ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಟೈರ್ಸ್, ಬಿಕಾಸ್ ಟೈರ್ ಇಸ್ ದ ಕಾಂಟ್ಯಾಕ್ಟ್ ಪಾಯಿಂಟ್ ಆಫ್ ಯುವರ್ ಮೋಟರ್ ಸೈಕಲ್ ವಿತ್ ದ ರೋಡು. ಸೊ ಟೈರ್ಸು ಪರ್ಫೆಕ್ಟ್ ಕಂಡೀಷನಲ್ಲಿ ಇರಬೇಕು ನಿಮ್ಮದು, ತುಂಬ ಬರ್ನ್ಔಟ್ ಆಗಿರಬಾರ್ದು. ಆಲ್ಮೋಸ್ಟ್ ಅದರ ಲೈಫ್ ಸೈಕಲ್ ಎಂಡ್ ಆಗ್ತಾಯಿದೆ ಅಂದರೆ ಆ ಥರ ಟೈರ್ಸ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಹೊಸ ಟೈರ್ಸ್ ಹಾಕ್ಬಿಡಿ ರೈನ್ ರೈಡ್ಗೆ. ದಟ್ ಇಸ್ ವಾಟ್ ಐ ವುಡ್ ಸಜೆಸ್ಟು. ಇನ್ನೊಂದೇನಂದರೆ ಹೊಸ ಟೈರ್ಸು ಯೂಸ್ ಮಾಡ್ಬೋದಾ ಅಂತ ಕೇಳೋದ್ರೆ ನನ್ನ ಪ್ರಕಾರ ಕಂಪ್ಲೀಟ್ಲಿ ನ್ಯೂ ಟೈರ್ಸು ಐ ವುಡ್ ನಾಟ್ ಸಜೆಸ್ಟ್, ಬಟ್ ಇಟ್ಸ್ ಓಕೆ ಫೈನ್. ಐ ವುಡ್ ಸೇ ಐಡಿಯಲಿ ಒಂದು 500 ಕಿಲೋಮೀಟರ್ಸ್ ಟೈರ್ಸ್ ಓಡಿದರೆ ಮೋರ್ ಆರ್ ಲೆಸ್ ಸೇಫು. ಅದು ಬಿಟ್ಟರೆ ಇನ್ನೊಂದು ಪಾಯಿಂಟ್ ಏನು ಅಂದರೆ ಟೈರ್ಸ್ ರಿಗಾರ್ಡಿಂಗು ಇಸ್ ದಟ್ ಟೈರ್ ಪ್ರೆಷರ್. ಆದಷ್ಟು ಮೇಕ್ ಶ್ಯೂರ್ ಮಾಡಿ ದಟ್ ಟೈರ್ ಪ್ರೆಷರ್ ಇದೆ ನೋಡಿ, ಅದು ಆಪ್ಟಿಮಮ್ ಇರಬೇಕು ನಿಮಗೆ. ಸ್ಟ್ಯಾಂಡರ್ಡ್ ಅಕಾರ್ಡಿಂಗು ಒಂದು ಮೋಟರ್ ಸೈಕಲ್ ಯಾವ ಥರ ನಿಮಗೆ ಟೈರ್ ಪ್ರೆಷರ್ ಮೇಂಟೈನ್ ಮಾಡಬೇಕಂತ ಹೇಳ್ತಾರೆ ಆ ಪ್ರೆಷರೇ ಇಟ್ಕೊಳ್ಳಿ. ತುಂಬ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ. ಐನೋ ಆಫ್ ರೋಡ್ ಮಾಡೋರು ಎಸ್ಪೆಷಲಿ ಮೊದಲೇ ಕಮ್ಮಿ ಮಾಡ್ಕೊಂಡು ಓಡಿಸ್ತಾ ಇರ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ರೋಡಲ್ಲಿ ರೈಡ್ ಮಾಡಬೇಕಾದ್ರೆ ಜಾಸ್ತಿನೇ ಇಡಿ, ಎಸ್ಪೆಷಲಿ ಆಫ್ ರೋಡ್ ರೈಡರ್ಸು. ಅಲ್ಲಿ ಆಫ್ ರೋಡ್ ಪಾಯಿಂಟ್ ನೀವು ರೀಚ್ ಆದಮೇಲೆ ಬೇಕಾದ್ರೆ ಕಮ್ಮಿ ಮಾಡಿ. ಸೊ ದಟ್ ಇಸ್ ವಾಟ್ ಹೇಳ್ಸೆ. ಆ್ಯಂಡ್ ನಾರ್ಮಲ್ ರೋಡ್ ರೈಡರ್ಸ್ ಅಂತೂ ಪ್ಲೀಸ್ ನಿಮ್ಮದು ಟೈರ್ ಪ್ರೆಷರ್ನ ಚೆಕ್ ಮಾಡ್ಕೊಂಡು ಹೋಗಿ. ಡೋಂಟ್ ಪ್ಲೇ ಅರೌಂಡ್ ವಿತ್, ಬಿಕಾಸ್ ಟೈರ್ ಪ್ರೆಷರ್ ಏನೋ ಕಮ್ಮಿ ಆದರೆ ತುಂಬ ಜಾಸ್ತಿ ಚಾನ್ಸಸ್ ಇರುತ್ತೆ ನಿಮ್ಮದು ಗಾಡಿ ಸ್ಲಿಪ್ ಆಗೋಕ್ಕೆ, ಬೇಸಿಕಲಿ ಟೈರ್ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಷ್ಟೇ ನೀವು ಕೇರ್ ಮೆಜರ್ ಮಾಡಿದ್ರೆ ಐ ವುಡ್ ಸೇ ನೀವು ಸೇಫಾಗಿ ರೈಡ್ ಮಾಡ್ಬೋದು. ಬೇಸಿಕಲಿ ನಾನು ಆಲ್ರೆಡಿ ಹೇಳ್ದಂಗೆ ರೈಡ್ ಮಾಡಬೇಕಾದ್ರೆ ನೀವು ಕಂಡೀಷನ್ಸ್ನ ರೆಸ್ಪೆಕ್ಟ್ ಮಾಡಿ ಆ್ಯಂಡ್ ಸೇಫಾಗಿ ರೈಡ್ ಮಾಡೋದು ಯಾವಾಗಲೂ ಪ್ರಯಾರಿಟಿಯಾಗಿ ತೊಗೊಂಡ್ರೆ ನಿಮ್ಮದು ರೈನ್ ರೈಡ್ ಯೂಶಲಿ ಚೆನ್ನಾಗೇ ಇರುತ್ತೆ ನಾನು ನೋಡ್ದಂಗೆ. ಓಕೆನಾ? ಸೊ ಎನಿವೆ, ನಾವು ಲೆಟ್ಸ್ ಕಮ್ ಟು ದ ಇಮೋಷ್ನಲ್ ಆಸ್ಪೆಕ್ಟ್ ಆಫ್ ರೈನ್ ರೈಡು. ದಟ್ ಈಸ್ ಬೇಸಿಕಲಿ ಯಾಕೆ ಜನ ರೈನ್ ರೈಡ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ, ಯಾಕೆ ಅದನ್ನ ಥೆರಪ್ಯೂಟಿಕ್ ಅಂತ ಹೇಳ್ತಾರೆ ತುಂಬ ಜನ. ಸಿ ದ ಥಿಂಗ್ ಈಸ್, ಫಸ್ಟ್ ಆಫ್ ಆಲ್ ಐ ನೋ ನಾನು ಎಷ್ಟೇ ಸೇಫು ಗೀಫು ಅಂತ ಹೇಳಿದ್ರು ಮಳೆ ಬರೋಕ್ಕೆ ಸ್ಟಾರ್ಟ್ ಆದರೆ ರೈನ್ ಬಂದಾಗ ಡೆಫಿನೆಟ್ಲಿ ನಿಮಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ರೈನ್ ರೈಡು ನಾನು ಕುಶಾಲ್ ನಗರ್ಗೆ ಹೋಗಿದ್ದೆ ಆ್ಯಕ್ಚುಲಿ ಹಂಟರಲ್ಲಿ. ಆವಾಗ ನನಗೆ ಆ್ಯಕ್ಚುಲಿ ಭಯ ಆಗಿತ್ತು. 90 ಕಿಲೋಮೀಟರ್ಸ್ ರೈಡ್ ಅಷ್ಟೇ, ಬಟ್ ಸ್ಟಿಲ್ ಭಯ ಆಗಿತ್ತು. ಸೊ ಯಾ ಐ ವುಡ್ ಸೇ ಭಯ ಆಗುತ್ತೆ ನಿಮಗೆ. ಎಷ್ಟೊಂದು ಸಲ ಅದನ್ನು ಜೋರಾಗಿ ಮಳೆ ಬರಬೇಕಾದ್ರೆ ಯಾರಿಗೂ ಇಷ್ಟ ಆಗೋಲ್ಲ ನನ್ನ ಒಪಿನಿಯನ್. ಯಾವಾಗ ಮನೆಗೆ ರೀಚ್ ಆಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಬಟ್ ನಂದು ಸಜೆಷನ್ ಇರೋದು ತುಂಬ ಸಿಂಪಲ್ಲು ಇಸ್ ದ್ಯಾಟ್ ಆಲ್ರೆಡಿ ಹೇಳ್ದಂಗೆ ಸೇಫಾಗಿ ರೈಡ್ ಮಾಡ್ತೀರಾ ಅಂದರೆ ಇಟ್ ಈಸ್ ಓಕೆ. ಓಕೆನಾ? ಹಿಂಗೋ ನೀವು ಯು ವಿಲ್ ನಾಟ್ ಥಿಂಕ್ ಅಬೌಟ್ ಇಟ್. ಬಟ್ ಸ್ಟಿಲ್ ದ ರೀಸನ್ ವೈ ಬೈಕರ್ಸ್ ನಾವು ಯಾವಾಗಲೂ ರೈನ್ ರೈಡ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಅಂದರೆ ಫಸ್ಟ್ ಆಫ್ ಆಲು ಇಟ್ ಕಮ್ಸ್ ಒನ್ಸ್ ಇನ್ ಅ ಇಯರು, 2-3 ಮಂತ್ಸ್ ಇರುತ್ತೆ. ಅದಾದಮೇಲೆ ನೀವು ರೈಡ್ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ತುಂಬ ಜೋರಾಗಿ ಮಳೆ ಬರಬೇಕಾದ್ರಂತೂ ರೈಡ್ ಮಾಡೋಕ್ಕಾಗಲ್ಲ. ನೀವು ಯಾವಾಗಲೂ ದಟ್ ಆಪ್ಟಿಮಮ್ ರೈನ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ, ವೇರ್ ಲೈಟಾಗಿ ರೈನ್ ಬರ್ತಾ ಇದೆ ಅಷ್ಟೇ. ಆ್ಯಂಡ್ ದ ಕಂಪ್ಲೀಟ್ ಎನ್ವೈರ್ಮೆಂಟ್ ನಿಮ್ಮದು ಕಂಪ್ಲೀಟ್ಲಿ ಟೆರಾಫಾರ್ಮ್ ಆದಂಗೆ ಆಗುತ್ತೆ. ಈ ಗ್ರೀನರಿ ಎಲ್ಲ ಇದೆ ನೋಡಿ, ಇದೆಲ್ಲ ಕಂಪ್ಲೀಟ್ಲಿ ಗ್ರೀನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ನಿಮಗೆ ಎಸ್ಪೆಷಲಿ ಸ್ಮಾಲ್ ರೈನ್ ಡ್ರಾಪ್ಸ್ ಬರುತ್ತೆ ನೋಡಿ, ಆವಾಗ ನಿಮಗೆ ಏನೋ ಹೆವೆನಿಂದ ಡ್ರಾಪ್ಸ್ ಬೀಳೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನನಗೆ ಗೊತ್ತಿರೋಂಗೆ ದ ಬೆಸ್ಟ್ ಮೂಮೆಂಟ್ ಐ ಸ್ಟಿಲ್ ಫೀಲ್ ದ್ಯಾಟ್ ರೈನ್ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ ನೋಡಿ, ಆವಾಗ ಸಕ್ಕತ್ತಾಗಿರುತ್ತೆ ಫೀಲ್ ನಿಜ ಹೇಳೋದು. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ದಟ್ ಈಸ್ ವೈ ನಾವು ಅದೇ ಹೇಳ್ತಾ ಇಲ್ವಾ, ಇಟ್ ಫೀಲ್ಸ್ ಸೆಟ್ ಆಫ್ ಅಚೀವ್ಮೆಂಟ್ ಫೀಲ್ದಂಗೆ ಆಗುತ್ತೆ ನಿಮಗೆ. ಎಸ್ಪೆಷಲಿ ರೈನ್ ರೈಡ್ ಮಾಡಿದಾಗ ಆ ಸ್ಟ್ರಗಲ್ ನಿಮಗೆ ರೈನ್ ರೈಡ್ ಮಾಡಿದಾಗುತ್ತೆ. ಬಟ್ ಮನೆಗೆ ಬಂದು ನೀವು ವೀಡಿಯೋಸು ಎಡಿಟ್ ಮಾಡಿಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿದರೆ ಇನ್ ಕೇಸು ವಾಪಸ್ ನೀವು ರೀಕಾಲ್ ಮಾಡಿದಾಗ ಸಖತ್ ಒಳ್ಳೆ ಫೀಲ್ ಆಗುತ್ತೆ. ಈವನ್ ಸಮ್ಟೈಮ್ಸ್ ನೀವು ಕ್ಯಾಪ್ಚರೇ ಮಾಡಿರಲ್ಲ, ಬಟ್ ಸ್ಟಿಲ್ ವೆನ್ ಯು ರೀಕಾಲ್ ದೋಸ್ ರೈನ್ ರೈಡ್ಸು ನಿಮಗೆ ಅಮೇಝಿಂಗ್ ಫೀಲ್ ಆಗುತ್ತೆ. ಇಟ್ ಈಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಯಾವಾಗಲೂ. ಐ ಮೀನ್ ವಿಚ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಅಗೇನ್ ಆ್ಯಂಡ್ ಅಗೇನ್ ಎವ್ರಿ ಇಯರು ರೈನ್ ಬಂದಾಗ, ಎಸ್ಪೆಷಲಿ ಮೋಟರ್ ಸೈಕಲಲ್ಲಿ. ಸೊ ಇಟ್ ಇಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್, ಬಿಕಾಸ್ ನಿಮ್ಗೆ ಕಾರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಕಾರಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ, ರೈನ್ ಬರುತ್ತೆ ಬಟ್ ನಿಮ್ಗೇನು ಗೊತ್ತಾಗಲ್ಲ. ಬಟ್ ಆನ್ ಅ ಮೋಟರ್ ಸೈಕಲ್ ಇಟ್ ವಿಲ್ ಬಿ ಟಚಿಂಗ್ ಯುವರ್ ಬಾಡಿ ಆ್ಯಂಡ್ ದ ಫೀಲ್ ಸಿಗುತ್ತೆ ನೋಡಿ, ದ ಸ್ಮೆಲ್ ಆಫ್ ದ ರೈನು, ದ ಫೀಲ್ ಆಫ್ ದ ರೈನು, ದಟ್ ಈಸ್ ಆ್ಯಬ್ಸಲ್ಯೂಟ್ಲಿ ಅಮೇಝಿಂಗು. ಸೊ ಅದಕ್ಕೋಸ್ಕರ ನಾವು ರೈಡ್ ಮಾಡೋದು ಮೋಟರ್ ಸೈಕಲಲ್ಲಿ ರೈನ್ ಬಂದಾಗ, ಮಳೆ ಬಂದಾಗ ಬೇಸಿಕಲಿ. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.